ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನು ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೇನೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅಂತ ಘೋಷಣೆ ಕೂಗಿದ್ರು ಅಂಥವ್ರನ್ನು ಸೇರಿ ಇಡೀ ದೇಶದ ವಿರೋಧ ಪಕ್ಷದ ನಾಯಕರನ್ನೆಲ್ಲರೂ ಕೂಡ ಜೈಲಿಗೆ ತಳ್ಳಿದ್ರು. ಆದರೆ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಘೋಷಣೆಗಳು ಕೂಡ ರಾಷ್ಟ್ರದ್ರೋಹದ ಘೋಷಣೆಗಳಾಗಿತ್ತು. ಆದರೆ ಅವತ್ತು ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ತಂದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಸರ್ಕಾರ ಅವತ್ತು ನಿರ್ನಾಮ ಆಯಿತು. ಕೇಂದ್ರದಲ್ಲಿ ಸರ್ಕಾರ ಹೋಯಿತು. ರಾಷ್ಟ್ರಭಕ್ತರಿಂದ ಕೂಡಿದಂಥ ಜೈಲಲ್ಲಿ ಹೋರಾಟ ಮಾಡ್ಕೊಂಡ್ಬಂದಂಥ ಎರಡನೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ನಾಯಕರ ನೇತೃತ್ವದಲ್ಲಿ ಸರ್ಕಾರ ಬಂತು. ಈಗ ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಕಾಂಗ್ರೆಸ್ ಸರ್ಕಾರ ಇದೇನು ತಂದಿದೆ, ಆ ಹಿಂದೂ ನಾಯಕರನ್ನ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕಲು ತಂದಿರೋಂಥ ಒಂದು ಕರಾಳವಾದ ಶಾಸನ ಇದು. ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರನ್ನ ಅರೆಸ್ಟ್ ಮಾಡಲ್ಲ, ಜೈಲಲ್ಲಿ ಕಳಿಸಿಲ್ಲ. ಮೊನ್ನೆ ಬೆಳಗಾಂನಲ್ಲಿ ನಡೆದಂಥ ಅಧಿವೇಶನದಲ್ಲಿ ಸ್ವತಃ ಪರಮೇಶ್ವರ್ ಹೇಳಿಕೆ ಕೊಟ್ಟರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಷ್ಟು ಕಡೆ ಘೋಷಣೆಗಳು ಕೂಗಿದ್ದಾರೆ. ಅವ್ರು ಎಷ್ಟು ಜನ ಜೈಲಲ್ಲಿದ್ದಾರೆ? ಅವ್ರು ರಾಷ್ಟ್ರದ್ರೋಹಿಗಳಲ್ವಾ? ಯಾಕೆ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ನ ಕೂಗಿಯವ್ರ ರಕ್ಷಣೆ ನೀವು ಮಾಡ್ತಾಯಿದ್ದೀರಿ? ಇದಕ್ಕೆ ಉತ್ತರ ಇಲ್ಲ. ಈಗ ದ್ವೇಷ ಭಾಷಣ ಅನ್ನೋ ನೆಪದಲ್ಲಿ ತಮಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಜಾಮೀನು ಇಲ್ಲ. 1 ರಿಂದ 7 ವರ್ಷದ ತನಕ ಮೊದಲನೇ ಸರಿ ದ್ವೇಷ ಭಾಷಣ ಅನ್ನೋರಿಗೆ ಶಿಕ್ಷೆ, ಜೈಲು ಶಿಕ್ಷೆ. ಎರಡನೇ ಸರಿ ಆದರೆ 2 ವರ್ಷದಿಂದ 10 ವರ್ಷದ ತನಕ. ನನಗೆ 7 ಕೇಸ್ ಇದೆ ನನ್ನ ಮೇಲೆ ಇವತ್ತು. ಅಂದರೆ 70 ವರ್ಷನೂ ಜೈಲಾಗಿರಬೇಕು. ಹೀಗೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದನ್ನು ಒಪ್ಪಲ್ಲ. ಇದು ನೇರವಾಗಿ ಹಿಂದೂ ಸಂಘಟನೆಗಳನ್ನು, ಹಿಂದೂ ನಾಯಕರುಗಳನ್ನು ಅವ್ರ ಬಗ್ಗೆ ಜೈಲಿಗೆ ಕಳಿಸಿ ತಾವು ಆಡಳಿತ ನಡೆಸಬೇಕು ಅನ್ನೋಂಥ ಒಂದು ಮಸೂದೆ ಈ ಮಸೂದೆ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಲಿ, ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಆ ಚುನಾವಣೆಯ ಚರ್ಚೆ ಹಿಂದುತ್ವದ ಪರ ಇರೋದು ಯಾರು, ಹಿಂದುತ್ವದ ವಿರೋಧ ಇರೋದು ಯಾರು, ನೇರ ಚುನಾವಣೆ ಬರುತ್ತೆ. ಇದಕ್ಕೆ ಮುನ್ನುಡಿ ಇವತ್ತು ದ್ವೇಷ ಭಾಷಣದ ವಿರೋಧ ಮಸೂದೆಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಂದಿದೆ. ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಹಿಂದುತ್ವದ ಪರವಾಗಿರೋಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮತ್ತೆ ಬರುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ನಾನು ಕೊನೆಯದಾಗಿ ರಾಜ್ಯಪಾಲರಿಗೆ